ಶರಣಂ ಗಚ್ಚಾಮಿ ಗಮ್ಯಂ ಶರಣಂ ಗಚ್ಚಾಮಿ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ DC ಆಫೀಸ್ ಮುಂದಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಿಲ್ಲಿಸಲು ಇವತ್ತು ಗುದ್ದಲಿ ಪೂಜೆಯನ್ನು ಮಾಡಿರ್ತೀರಿ. ಈ ಗುದ್ದಲಿ ಪೂಜೆಗೆ ಮೊನ್ನೆ DC ಸಾಹೇಬರು, CS ಸಾಹೇಬರು, ಮೊನ್ನೆ ನಮ್ಮ SP ಮೇಡಮ್ನವರು ಪ್ರಮುಖವಾಗಿ ಮುಖ್ಯ ಅತಿಥಿಯಾಗಿ ನಮ್ಮ ಮುಳಬಾಗಲ್ ತಾಲೂಕು ಶಾಸಕರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಮುಳಬಾಗಲ್ ತಾಲೂಕಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಅವರು, ಈಗ ಹಾಲಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಅವರು, ಕೋಲಾರ ತಾಲೂಕಿನ ಹಾಲಿ ಶಾಸಕರಾಗಿದ್ದ ಕೊತ್ತೂರು ಮಂಜುನಾಥ್ ಅವರ ನಾಯಕತ್ವದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 1970ರಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಪ್ರಬಲವಾಗಿರ್ತಕ್ಕಂಥದ್ದೊಂದು ದಲಿತ ಸಂಘರ್ಷ ಸಮಿತಿ ಹೋರಾಟವನ್ನು ಮೊಟ್ಟ ಮೊದಲನೇ ಆದಿಯಾಗಿ 1970 ಇಸ್ವಿಯಲ್ಲಿ ಮೊಟ್ಟ ಮೊದಲನೇ ಆದಿಯಾಗಿ ಇಲ್ಲಿ ಕೈಗೆತ್ತಿಕೊಳ್ಳಾಯಿತು ಕೋಲಾರ ಜಿಲ್ಲೆಯಿಂದ. ಈ ಕೋಲಾರ ಜಿಲ್ಲೆಯಿಂದ ದಲಿತ ಸಂಘಟನೆಗಳು ಪ್ರಬಲವಾಗಿ ಬೆಳೆದು ಇಡೀ ಕರ್ನಾಟಕ ರಾಜ್ಯವೆಲ್ಲ ಹಬ್ಬಿಕೊಂಡು ಹೋಗಿರ್ತಕ್ಕಂಥ ಒಂದು ಸಿಚುವೇಶನ್ನು ಸಂದರ್ಭ. ಇವತ್ತು ಮುಳಬಾಗಲ್ ತಾಲೂಕಿನಿಂದ ಹಿಡಿದು ಮಾಲೂರು ತಾಲೂಕು, KGF, ಬಂಗಾರಪೇಟೆ, ಮಾಲೂರು, ಎಲ್ಲ ತಾಲೂಕುಗಳಿಂದ ಸುಮಾರು ದಲಿತ ಸಂಘಟನೆಗಳು ಇವತ್ತು ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು DC ಆಫೀಸ್ ಮುಂದುಗಡೆ ಗುದ್ದಲಿ ಪೂಜೆ ಮಾಡಕ್ಕ, ಈ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಯನ್ನು ನಿರ್ಮಾಣ ಮಾಡಲು, ಪ್ರತಿಭೆಯನ್ನು ನಿಲ್ಲಿಸಲು ಗುದ್ದಲಿ ಪೂಜೆಯನ್ನು ಮಾಡಿರ್ತಾರೆ. ಅವರಿಗೆ ಇಡೀ ನಮ್ಮ ಸಮುದಾಯವು ಮತ್ತು ಎಲ್ಲಾ ವರ್ಗದವರು, ಎಲ್ಲಾ ಜಾತಿಯ ವರ್ಗದವರು ಇವತ್ತು ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀರಿ. ಯಾಕಂತ ಹೇಳಿದ್ರೆ ಸುಮಾರು ಕೆಲವೊಂದು ಜನಗಳು ರಾಜಕೀಯದಲ್ಲಿ ಇರ್ಬೋದು, ನಮ್ಮ ಅನಿಲ್ ಕುಮಾರ್ ಅವರು ಅಷ್ಟೇ, ಅವ್ರಿಗೂ ಧನ್ಯವಾದಗಳು ತಲುಪಿಸ್ಬೇಕು ನಾವು. ಇಡೀ ನಮ್ಮ ಕೋಲಾರ ಜಿಲ್ಲೆಯ ದಲಿತ ಸಂಘಟನೆಗಳ, ದಲಿತ ಮುಖಂಡರುಗಳು ಮತ್ತು ನಮ್ಮ ಹಿಂದುಳಿದ ವರ್ಗಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿರ್ತಕ್ಕಂಥ ಒಬ್ಬ ಮಹಾನಾಯಕ, ಒಬ್ಬ ವಿಶ್ವನಾಯಕ. ಅವರು ಇತಿಹಾಸವನ್ನು ತಿಳಿದುಕೊಂಡಿರ್ತಕ್ಕಂಥವರು, ಅವರ ಸಾಹಿತ್ಯವನ್ನು ತಿಳಿದುಕೊಂಡಿರ್ತಕ್ಕಂಥವರು, ಅವರ ನೋವು ನಿಲುವು ಕಷ್ಟಗಳನ್ನು ತಿಳಿದುಕೊಂಡಿರ್ತಕ್ಕಂಥವರು. ಈ ಪ್ರತಿಭೆಗಳನ್ನು ನಿರ್ಮಾಣ ಮಾಡೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಜೀವನ ಚರಿತ್ರೆಯನ್ನು ಜನರಿಗೆ ಅರಿವು ಮೂಡಿಸ್ತಕ್ಕಂಥದ್ದು. ಇಂಥದ್ರಲ್ಲಿ ಪ್ರಮುಖವಾಗಿ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಅವರು ನಾಯಕತ್ವ ಇರ್ತದೆ. ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಅವರು ಕೂಡ ಈ ಜನಾಂಗದ ವರ್ಗ ಶ್ರಮಿಸ್ತವ್ರೆ. ಆದ್ರೆ ಎಷ್ಟು ಶ್ರಮಿಸಿದ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ನಿಲ್ಲಿಸಬೇಕು ಅನ್ನೋ ಒಂದು ಇವತ್ತು ಕೋಲಾರ ಜಿಲ್ಲೆಯ ನಮ್ಮ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು, ಮೊನ್ನೆ ನಮ್ಮ ಅನಿಲ್ ಕುಮಾರ್ ಅವರು, ಅವರ ನಾಯಕತ್ವದಲ್ಲಿ ಇವತ್ತಿನ ದಿನ ಈ ಅಂಬೇಡ್ಕರ್ ಪ್ರತಿಮೆಯನ್ನು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಗುದ್ದಲಿ ಪೂಜೆಯನ್ನು ಮಾಡಿರ್ತೀರಿ. ಇವತ್ತು ಎಲ್ಲರೂ ಅಟೆಂಡ್ ಆಗಿರ್ತೀರಿ. ನಾವು ಎಲ್ಲಾ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಪೂರ್ತಿಯಾಗಿ ಬಂದು ಅಲ್ಲಿ ನಿಂತು ನಾವು ಇದಕ್ಕೆ ಒತ್ತು ಕೊಟ್ಟಿರ್ತೀರಿ. ಅವರಿಗೆ ನಾವು ಇಡೀ ನಮ್ಮ ಕೋಲಾರ ಜಿಲ್ಲೆಯ ಸಂಘ ಸಂಸ್ಥೆಗಳು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀರಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಇತಿಹಾಸ ಏನಿದೆ, ಕೆಲವೊಂದು ರಾಜಕಾರಣಿಗಳು ಏನು ಮಾಡ್ತಾರೆ, ಎಲ್ಲೇ ಒಂದು ಕಡೆ ಹೋಗೋದು, ರಾಜಕೀಯ ಮಾಡ್ತಕ್ಕಂಥದ್ದು, ಎಲ್ಲೇ ಒಂದ್ ಕಡೆ ಹೋಗೋದು, ಬೆಂಕಿ ಪಟ್ಟಿಗೆ ಜೋಬಿಯಲ್ಲಿ ಇಟ್ಕೊಂಡು ಹೋಗೋದು, ಅಲ್ಲಿ ಬೆಂಕಿ ಆಗ್ತಕ್ಕಂಥ ಕೆಲಸಗಳು ಮಾಡ್ತಾರೆ ಕೆಲವೊಂದು ರಾಜಕಾರಣಿಗಳು. ಆದರೆ ನಮ್ಮ ಕೋಲಾರ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಅವರು ಈ ಒಂದು ಕೆಲಸಗಳು ಮಾಡಕ್ ಹೋಗಲ್ಲ. ರೈತರಿಗೆ ಏನಾಗಬೇಕು, ವಿದ್ಯಾರ್ಥಿಗಳಿಗೆ ಏನಾಗಬೇಕು, ಅಲ್ಪಸಂಖ್ಯಾತರಿಗೆ ಏನಾಗಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಸಾಧನೆಗಳೇನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಏನಿದೆ, ಆ ಸಂವಿಧಾನದ ಒಳಗಡೆ ಅನುಗುಣವಾಗಿ ನಾವು ಅದನ್ನು ಯಾವ ರೀತಿ ಪ್ರತಿಯೊಂದು ಹಳ್ಳಿಗೂ ಮುಟ್ಟಿಸಬೇಕು ಅನ್ನೋ ಇದರಿಂದ ಇವತ್ತು ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಅವರ ನಾಯಕತ್ವದಲ್ಲಿ ಇದೊಂದು ಮಾಡಿಕೊಟ್ಟವ್ರೆ. ಅವ್ರಿಗೆ ನಾವು JB ಮೇಳೋದಕ್ಕ ನಾವು ತಯಾರಾಗಿರ್ತೀರಿ. ಮಾನ್ಯರೇ, ಇವತ್ತು ಕೋಲಾರ ಜಿಲ್ಲೆಯ ಎಲ್ಲಾ ತಾಲೂಕಿನಿಂದ ಬಂದಿರತಕ್ಕಂಥ ದಲಿತ ಮುಖಂಡರು ಕೂಡ ನಾವು ಅಭಿನಂದನೆಗಳು ಸಲ್ಲಿಸಬೇಕು. ಈ ಕೆಲಸ ಯಾವುದೇ ಒಬ್ಬ ವ್ಯಕ್ತಿ ಮಾಡಿಲ್ಲ.
ಎಷ್ಟೋ ಜನ ರಾಜಕಾರಣಿಗಳು MLA ಗಳಾಗಿದ್ದಾರೆ, MP ಗಳಾಗವ್ರೆ, ಮಿನಿಸ್ಟರ್ಗಳು ಆಗಿದ್ದಾರೆ. ಆದರೆ ಕೋಲಾರ ಜಿಲ್ಲೆಯಲ್ಲಿ DC ಆಫೀಸ್ ಮುಂದಗಡೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಿಲ್ಲಿಸಬೇಕು ಅನ್ನೋ ಒಂದು ಉದ್ದೇಶ ನಮ್ಮ ಡಾಕ್ಟರ್ ಕೊತ್ತೂರ್ಜಿ ಮಂಜುನಾಥ್ ಅವರು ನಾವು 1 ಸಲ 2 ಸಾರಿ 3 ಸಾರಿ ನಾವು ಅವ್ರ ಗಮನಕ್ಕೆ ತಿಳಿಸಿದ್ರಿ. ಅದೇ ರೀತಿ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಕೂಡ DC ಸಾಹೇಬರಿಗೆ ಒಂದು ನಾವು ಅಮರಣಗಳು ಕೊಟ್ಟಿದ್ದೀರಿ, ಅರ್ಜಿಗಳು ಕೊಟ್ಟಿದ್ದೀರಿ. ನಾವು ಈ ಒಂದು ಕಾರ್ಯವನ್ನು ಮಾಡಿಕೊಡ್ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಮ್ಮ DC ಆಫೀಸ್ ಮುಂಭಾಗ ನಿಲ್ಲಿಸಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ನಾವು ಎಲ್ಲರೂ ಪ್ರಗತಿಪರ ಸಂಘಟನೆಗಳು ಅರ್ಜಿಗಳನ್ನು ಕೊಟ್ಟಾಗ ಅವರು ನಮ್ಮ ಮಾತನ್ನು ಮೊನ್ನೆ DC ಸಾಹೇಬರು ಆಲಿಸಿ ಇವತ್ತು ಡಾಕ್ಟರ್ ಕೊತ್ತೂರ್ಜಿ ಮಂಜುನಾಥ್ ಅವರನ್ನ ಶಾಸಕರನ್ನು ಕರ್ಕೊಂಡು ಇದನ್ನು ನಾವು ಪೂರ್ಣಗೊಳಿಸಬೇಕು, ನಮ್ಮ ಅವಧಿಯಲ್ಲಿ ಇದು ಮುಗಿಸಬೇಕು, ಇದೇನೇ ಆಗಲಿ ನಮಗೆ ಎಷ್ಟೇ ಒಂದು ಖರ್ಚಾದ್ರೂ ಕೂಡ ಪರವಾಗಿಲ್ಲ, ಇದು ಒಂದು ನಮಗೆ ನಮ್ಮ ಶಾಶ್ವತವಾಗಿರ್ತಕ್ಕಂಥ ಕೆಲಸಗಳಿವು. ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಗುದ್ದಲಿ ಪೂಜೆ ಮಾಡಿದಾಗ ನಾನು, ಗೊಲ್ಲಳ್ಳಿ ವೆಂಕಟೇಶ್ ಅವರು, ನಮ್ಮ ಕೆಲವೊಂದು ಸಂಘಟನೆಗಳ ಪ್ರಮುಖರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವತ್ತು ಮುಳಬಾಗಿಲು ತಾಲೂಕಲ್ಲಿ ಮುಳಬಾಗಿಲಲ್ಲಿ ಅಂಬೇಡ್ಕರ್ ಗುದ್ದಲಿ ಪೂಜೆ ಮಾಡಿದಾಗ ಈಗಿರ್ತಕ್ಕಂಥ ಅಂಬೇಡ್ಕರ್ ನಿಲ್ಲಿಸಿರ್ತಕ್ಕಂಥ ಸ್ಥಳದಲ್ಲೇ ಗುದ್ದಲಿ ಪೂಜೆ ಮಾಡಿರೋದು, ಅನಾವರಣ ಮಾಡಿದ್ದು ಅಂತ ಒಂದು ವಿಚಾರದಲ್ಲಿ ಕೂಡ ನಾವು ಭಾಗವಹಿಸಿದ್ದೀರಿ. ಆಲಂಗೂರು ಶ್ರೀನಣ್ಣವರು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ನಿಲ್ಲಿಸಬೇಕು, ನಮ್ಮ ತಾಲೂಕಲ್ಲಿ ಹೆಚ್ಚಿನ ಜನಸಂಖ್ಯೆ ಇದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಲ್ಲಿಸಿದ್ರೆ ಈ ಜನಾಂಗದವರು ಅದನ್ನು ನೋಡಿ ಸಂತೋಷ ಪಡ್ತಾರೆ ಅನ್ನೋ ವಿಚಾರಕ್ಕ ಇವತ್ತು ಆಲಂಗೂರು ಶ್ರೀನಣ್ಣವರು ಮಾಡಿದ ಕೆಲಸ ಇವತ್ತು ತಾಲೂಕು ಮಾಡಿದ್ರವರು. ಆದ್ರೆ ಜಿಲ್ಲೆದಲ್ಲೇ ಹೆಮ್ಮೆ ಆಗ್ತಕ್ಕಂಥದ್ದು, ಜಿಲ್ಲೆಯಲ್ಲಿ ಗರ್ವ ಪಡ್ತಕ್ಕಂಥವ್ರು ನಮ್ಮ ಕೊತ್ತೂರ್ಜಿ ಮಂಜುನಾಥ್ ಅವರು ಈ ಕೆಲಸ ಮಾಡಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳು ಹೇಳಬೇಕು. ಇಡೀ ನಮ್ಮ ಸಮುದಾಯವಲ್ಲ, ಇಡೀ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಸಂವಿಧಾನ ಬರೆದಿರ್ತಕ್ಕಂಥ ಒಬ್ಬ ಮಹಾನಾಯಕ, ಆತನ ಇತಿಹಾಸವನ್ನು ತಿಳ್ಕೊಳ್ಳಿ, ಸಂವಿಧಾನ ಏನು ಅಂತ ತಿಳ್ಕೊಳ್ಳಿ, ಅವರ ಬಗ್ಗೆ ಏನು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಣ್ಣ ವ್ಯಕ್ತಿ ಅಲ್ಲ, ಒಬ್ಬ ಮಹಾ ವಿಶ್ವನಾಯಕ, ಒಬ್ಬ ವೇದಾವಿ, ಒಬ್ಬ ಬುದ್ಧಿಜೀವಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಮನದಟ್ಟಣೆ ಆಗಿ ಇವತ್ತು ಕೋಲಾರ DC ಆಫೀಸ್ ಮುಂದ್ಗಡೆ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಗುದ್ದಲಿ ಪೂಜೆ ಆಗಿದೆ. ಅಂಬೇಡ್ಕರ್ ನಿಲ್ಲಿಸ್ತಕ್ಕಂಥ ಸ್ಥಳದಲ್ಲಿ ಗುದ್ದಲಿ ಪೂಜೆ ಆಗಿದೆ. 20 ಅಡಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರೂಪವನ್ನು ಅಲ್ಲಿ ನಿಲ್ಲಿಸಲು, ಅವರ ಪ್ರತಿಮೆಯನ್ನು ನಿಲ್ಲಿಸಲು ಇವತ್ತು ತಯಾರಾಗಿದ್ದಾರೆ. ನಮ್ಮ ಸರ್ಕಾರ ವತಿಯಿಂದ ನಮ್ಮ ಸೋಷಿಯಲ್ ವೆಲ್ಫೇರ್ ಆಫೀಸರ್, ಡಿಸ್ಟ್ರಿಕ್ಟ್ ಆಫೀಸರು ಶ್ರೀನಿವಾಸ್ ಅವರು ಮುಖ್ಯ ಅತಿಥಿಗಳಾಗಿ ಕೂಡ ಬಂದಿದ್ರು. ಹೆಚ್ಚಿಗೆ ನಮ್ಮ ಡಾಕ್ಟರ್ ಕೊತ್ತೂರ್ಜಿ ಮಂಜುನಾಥ್ ಅವರು ಹಾಗೂ ನಮ್ಮ ಅನಿಲ್ ಕುಮಾರ್ ಅವರಿಗೆ ಈ ಘನತೆ ಇದು ಅವರಿಗೆ ಸಲ್ಲುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಕರ್ನಾಟಕ.